ಮುಂದಿನ ಪಂದ್ಯ ಶಾರದಾಂಬ ಹೊಸ ಡಿಪಿಎಲ್ ಪಾಲ್ಕ ರೆಡಿ ಇರ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. 4 ಓವರ್ಗಳ ಪಂದ್ಯ ಇರ್ತದೆ. ಶಾರದಾಂಬ ವರ್ಸಸ್ ಡಿಪಿಎಲ್ ಫಾಲ್ಕಾನ್. ಎಸ್ ತಗಾರ್ಕಿ ಭಾಗದಲ್ಲಿ ಧನುಷ್. ಗುರು ಗಣೇಶನ 12 ಆಟಗಾರ ಇಮಿಡಿಯೇಟ್ ಕಳಿಸಿಕೊಡಿ. ಗುರು ಗಣೇಶ್ ಅಲ್ಲಿ ಪ್ರಸಿದ್ಧ ನಿಮ್ಮ ತಂಡದ 12 ಆಟ ಕಳಿಸಿಕೊಡಿ. ಪದೇ ಪದೇ ಹೇಳಲಿಕ್ಕಾಗ ದಯಮಾಡಿ ಗಮನಿಸಿ. ಭಾಗವಹಿಸಿ ಎಲ್ಲ ತಂಡಗಳು ಕೂಡ ನಿಮಗೆ ಸ್ಪೆಷಲ್ ಇನ್ವಿಟೇಷನ್ ಇರುವುದಿಲ್ಲ. ಮ್ಯಾಚ್ ಸ್ಟಾರ್ಟ್ ಆದ ಕೂಡ ಇಮಿಡಿಯೇಟ್ ಕಳಿಸಿಕೊಡಿ. ಮತ್ತೆ ಧನುಷ್ ಈ ಬಾರಿ ಎಸೆದ ಚೆಂಡು ಪಾಯಿಂಟ್ ಬಗ್ಗೆ ತಳ್ಳಿದ್ರು. ರನ್ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಆಗಿದ್ದಲ್ಲಿ ಮಾತ್ರ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಧನುಷ್. ಮತ್ತೆ ಧನುಷ್ ನ್ಯಾಶ್ ಬೆಂಗಳೂರು ಪರವಾಗಿ ಆಟವನ್ನು ಆಡಬಲ್ಲಂತ ಜಿಲ್ಲೆಯ ಅನುಭವಿ ಆಟಗಾರ ಧನುಷ್. ಈ ಬಾರಿ ಎಸೆದ ಚೆಂಡು ಮುಂದೆ ಹೋಗಿ ಆಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಒಂದೆಡೆ ರೀತು, ಇನ್ನೊಂದೆಡೆ ಪ್ರಸಿದ್ಧ. ಈ ಒಂದು ಪರಿಸರದ ಪ್ರಸಿದ್ಧ ಆಟಗಾರ ಕೂಡ. ಕ್ಷಣಕಾಲ ಗಾಳಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಅವಕಾಶ. ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರೀತು ಹುದ್ದರಿ ನೆಲಕ್ಕುಳ್ತಾ ಇದೆ. ಗುರು ಗಣೇಶದ ಮೊದಲ ಹುದ್ದರಿ ನೆಲಕ್ಕೆ ಉರುಳ್ತಾ ಇದೆ. ಅಂಕಣ ಒಳಭಾಗದ ಹೊಸ ದಾಂಡಿಗೆನ ಸೇರ್ಪಡೆ ದಿವೇಶ್ ಮಾಲ್ಪೆ ಆಳ್ವಾಸಿನ ಲೆದರ್ ಬಾಲ್ ಆಟಗಾರ ಕೂಡ. ಡಿವಿಷನ್ ಪಂದ್ಯಾಟ ಆಡಿದ ಅನುಭವಿ ಆಟಗಾರ. ಇತ್ತೀಚಿನ ದಿನಗಳ ಸ್ವಲ್ಪ ಮಟ್ಟಿಗೆ ತಾರೆಮರೆಯಲ್ಲಿದ್ರು ಕೂಡ ಆರಂಭಿಕ ದಿನ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೂಡ ದಾಖಲಿಸಿದ್ದು ದಿವೇಶ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಧನುಷ್. ಗುರು ಗಣೇಶ ನೇಚಾರು ಪಂದ್ಯಾಟವನ್ನು ಆಡ್ತಾ ಇದೆ. ಕೆಎಫ್ಕೆ ತ್ರಿಶೂಲ ಸೇನೆ ಅಲೆಯೂರು. ನೇಚಾರು ವರ್ಸಸ್ ಅಲೆಯೂರು. ಮುಂದಿನ ಪಂದ್ಯ ಡಿಪಿಎಲ್ ಫಾಲ್ಕಾನ್ ರೆಡಿ ಇರಬೇಕು. ಶಾರದಾಂಬ ಉತ್ತಮತೆ ಸತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮಿಡುಗಡಿ ಭಾಗದಲ್ಲಿ ಅಶ್ವತ್ಥ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ಡೆಲ್ಮಿ ಸ್ವಚ್ಛಂ ಅರ್ಪಿಸ್ತಾ ಇರುವ ಈ ಪಂದ್ಯಕೂಟ ಡುಪಿ ಟ್ರೋಫಿ ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ ನಡೀತಾ ಇದೆ. 3 ದಿವಸಗಳ ಕ್ರಿಕೆಟ್ ಹಬ್ಬ. ಶುಕ್ರವಾರ ಆರಂಭ, ಶನಿವಾರ ಮುಂದುವರಿಕೆ, ಭಾನುವಾರ ಮುಕ್ತಾಯ. ಓವರ್ ಮುಕ್ತಾದ ಓವರ್ಗಳ ಸಂಖ್ಯೆ 1. ದ ಕಾಂಪ್ಲಿಷ್ ನಂಬರ್ 1 ಸ್ಕೋರ್ 3 for 1. 3ಕ್ಕೆ 1.
ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಿ. ಅಂಪೈರ್ಸ್ ಪದೇ ಪದೇ ಮೀಟಿಂಗ್ ಕರೆದ್ರೆ ಸಮಯ ಲೇಟ್ ಆಗ್ತದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ಮಹೇಶ ಎಸೆಗಾರಿಕೆ ಭಾಗದಲ್ಲೇ ಉತ್ತಮತೆ ಎಸೆತ ಕಟ್ ಮಾಡ್ತಾ ಇದ್ದಾರೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಸ್ಟ್ರೈಕರ್ ವಿಭಾಗದಲ್ಲಿ ದೇವೇಶ್ ಮಾಲ್ಪೆ. ಉತ್ತಮತೆ ಎಸೆತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಎರಡೇ ನೋಟ ಪೂರೈಸಿದ ಪ್ರಯತ್ನ, ರನ್ಔಟ್ ಮಿಸ್ ಆಗ್ತಾ ಇದೆ. ಎರಡೋಟದ ಹೆಚ್ಚುವರಿಯ ಸೇರ್ಪಡೆ. ತಡದ ಮೊತ್ತ 6. ಗುರು ಗಣೇಶ ನೇಜಾರ್ ದಿವೇಶ್ ಖಾತೆ ಆರಂಭ. ಉತ್ತಮತೆ ಸತಾಯಿ ಸ್ವಿಂಗ್ ಡೆಲಿವರಿ. ಮುಂದೆ ಹೋಗಿ ಆಡುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಬಿಡ್ಡಿಂಗ್ ಮಾದರಿ ಪಂದ್ಯ. 16 ತಂಡ, 3 ದಿವಸಗಳ ಕಾದಾಟ. ಅಂತಿಮ ದಿನ ಭಾನುವಾರ, ರಜಾ ದಿನ. ಸ್ಲೋವರ್ ಡೆಲಿವರಿ ವೇರಿಯೇಷನ್ ಆಗಿ ಎಸಿತಾ ಇದ್ದಾನೆ ಮಹೇಶ. ಲೆಗ್ ಬೈ ಕವರ್ ಡ್ರೈವ್ ಮಹೇಶ. ಈ ಒಂದು ಪಂದ್ಯದ ನೇರ ಚಿತ್ರೀಕರಣ ಮಾಡ್ತಾ ಇದೆ ಕ್ರಿಕ್ಸೆ. ಗಿರೀಶ್ ರಾವ್ ಮಾಲಕತ, ನಿತೀಶ್ ಶೆಟ್ಟಿ ಸಾರಥ್ಯದಲ್ಲಿ ಜೀವನ್ ಮುಖ್ಯ ಟೆಕ್ನಿಷಿಯನ್ ಆಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾನೆ. ಒಂದೊಂದು ಪ್ರಯತ್ನ ಪೂರೈಕೆ ಕೂಡ. ಬಹುಶಃ ಈ ಒಂದು ಜಿಲ್ಲೆಯಲ್ಲಿ 2 ಅದ್ಭುತ ರನ್ನಿಂಗ್ ಬಿಟ್ವೀನ್ ದ ಓಟಗಾರರಿದ್ದಾರೆ. ಒಂದೆಡೆ ಪ್ರಸಿದ್ಧಾಚಾರ್ಯ ಇದ್ರೆ, ಇನ್ನೊಂದೆಡೆ ಲೋಕಿ ಪುತ್ತೂರು. ಬಹುಶಃ 2 ಆಟಗಾರ ಒಟ್ಟಾದ್ರೆ ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಕಾಂಬಿನೇಷನ್ ಕೂಡ ಕಾಣುವ ಅವಕಾಶ ಇದೆ. ಮತ್ತೆ ಮಹೇಶ್ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕಳೆದ 3 ಆವೃತ್ತಿಗಳ ಹಿಂದೆ ಶ್ರೀನಿವಾಸಪುರ ಪ್ರೀಮಿಯರ್ ಲೀಗ್ SPL ನಡೆದ ನಂತರ ಕೆಲವೊಂದು ಆಟಗಾರರು ಆಲ್ರೌಂಡರ್ ಆಗಿ ಬದಲಾವಣೆ ಆಗ್ತಾ ಇದೆ. ಒಂದೆಡೆ ನಾಶ್ ಮಹೇಶ, ರಾಕಸ್ ನವೀನ. ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 2. ಕಾಂಪಿಟೇಷನ್ 1 ನಂಬರ್ 2. ಸ್ಕೋರ್ 10 for 1. 10ಕ್ಕೆ 1. ಪಂದ್ಯದ ಅಂದಕ್ಕೆ
ಮೆರಗ ನೀಡ್ತಾ ಇದ್ದಾರೆ ಡಿಜೆ ಆಪರೇಟರ್. ಈ ಮುಂಚೆ ಸಚಿನ್, ಈ ಬಾರಿ ದೀಪು. ಟಕ ಟಕ. ಮತ್ತೆ ಧನುಷ್ ಟು ಪ್ರಸಿದ್ಧ. ಒಟ್ಟು 11 ಪಂದ್ಯಗಳು ಬಾಕಿ ಇದೆ. ಕೇವಲ ಒಂದು ಪಂದ್ಯ ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆದಷ್ಟು ಶೀಘ್ರ ಪಂದ್ಯ ಮುಂದುವರಿಸಿ. ಸಮಯ ಮೀರ್ತಾ ಇದೆ. 5 hours 20 minutes. ಉತ್ತಮತೆ ಸತ ಓಟಗಳು ಬರ್ತಾ ಇಲ್ಲ. ಲಾಂಗ್ ಆಫ್ ವಿಭಾಗದಲ್ಲಿ ಹೊಡೆಯುವ ಪ್ರಯತ್ನವನ್ನು ಪ್ರಸಿದ್ಧ ಮಾಡ್ತಾ ಇದ್ದಾನೆ. ಈ ಪರಿಸರದ ಪ್ರಸಿದ್ಧ ಆಟಗಾರ ಕೂಡ ಪ್ರಸಿದ್ಧ. ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಉತ್ತಮ ಆಟವನ್ನು ಆಡಬಲ್ಲ ಅಂತ ಆಟಗಾರ ಕೂಡ ಪ್ರಸಿದ್ಧ. 32 ಪಂದ್ಯಾಟ, 92 ಪಂದ್ಯಾಟದಲ್ಲಿ ಕೂಡ ಬಹಳಷ್ಟು ಉತ್ತಮ ಆಟವನ್ನು ಆಡ್ತಾ ಇದ್ದಾನೆ ಪ್ರಸಿದ್ಧ ಆಚಾರ್. ಮತ್ತೆ ಧನುಷ್ ಬೀಸುವಂತ ಪ್ರಯತ್ನ, ಕ್ಷೇತ್ರ ರಕ್ಷಣೆ ವೈಫಲ್ಯ. ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಮೂರನೇ ಓಟದ ಪೂರೈಸುವಂತ ಪ್ರಯತ್ನ, ಈ ಬಾರಿ ಡೈರೆಕ್ಟೆಡ್. ಸಂಕಷ್ಟದಲ್ಲಿ ಪ್ರಸಿದ್ಧ. ಪ್ರಸಿದ್ಧನ ಹುದ್ದಾರಿ ನೆಲ ಕುಡ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಅಕ್ಷಯ್ ಶೆಟ್ಟಿ. ತರದ ಮೊತ್ತ 12. ಮೂರನೇ ಓವರ್ ಚಾಲ್ತಿಯನ್ನು ಕಾಡ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯ, 8ರ ಘಟ್ಟದ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಮತ್ತೊಂದು ಲೀಗ್ ಮಾದರಿ ಪಂದ್ಯ, ಶಾರದಾಂಬ ವರ್ಸಸ್ ಜಿಪಿಎಲ್ ಫಾಲ್ಕಾನ್. ಎರಡು ತಂಡಗಳು ಟಾಸ್ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಉತ್ತಮ ರೀತಿಯ ಸತ ಲಾಂಗ್ ಆಫ್ ವಿಭಾಗ ತಳ್ಳಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ದೇವೇಶ್ ಖಾತೆಗೆ. ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷಯ್ ಶೆಟ್ಟಿ. ಮತ್ತೆ ಧನುಷ್. ಈ ಬಾರಿಯ ಸತ ಚೆಂಡು ಬಳಸುತ್ತ ಮತ್ತೆ ಸತ ರನ್ ಔಟ್ ಮಾಡುವಂತ ಅವಕಾಶ ಇತ್ತು, ಮಿಸ್ ಆಗ್ತಾ ಇದೆ. ಈ ಜಾನ್ ಸ್ಪೋರ್ಟ್ಸ್ ಪರವಾಗಿ ಆಟವನ್ನು ಆಡಬಲ್ಲ ಆಟಗಾರ ಅಕ್ಷಯ್ ಶೆಟ್ಟಿ. ಮತ್ತೆ ಧನುಷ್. ಉತ್ತಮ ರೀತಿಯ ಸತ ಮಿಡ್ ಆಫ್ ವಿಭಾಗ ತಳ್ಳಿದ್ರು. ಒಂದೋಟದ ಸೇರ್ಪಡೆ ಅಕ್ಷಯ್ ಖಾತೆ ಆರಂಭಗೊಳ್ತಾ ಇದೆ. ಮೂರನೇ ಓವರ್ನಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆ ಬಾರಿ ತಡೆದ ಮೊತ್ತ 14. ಒಂದು ನಿಯಂತ್ರಣಕಾರಿ ಹಸ್ತಗಾರಿಕೆ ನೀಡ್ತಾ ಇದೆ ತ್ರಿಶೂಲ ಸೇನೆ. ಬಹಳ ಉತ್ತಮ ಓವರ್ನ ಮುಕ್ತಾದ ಓವರ್ಗಳ ಸಂಖ್ಯೆ 3. ಕಾಂಪಿಟೇಷನ್ ಓವರ್ ನಂಬರ್ 3, ಸ್ಕೋರ್ 14. 14. ಲಾಸ್ಟ್ ಓವರ್ಸ್ ರಿಮೈನಿಂಗ್, 12 ಓವರ್ಸ್ ರಿಮೈನಿಂಗ್, 12 ಬಾಲ್ಸ್ ರಿಮೈನಿಂಗ್. 12 ಎಸೆತ ಇನ್ನೂ ಕೂಡ ಬಾಕಿ ಇದೆ.
ಮತ್ತೆ ಸಕಾರಕ ಭಾಗದಲ್ಲಿ ಪ್ರಜ್ವಲ್. ಪ್ರಜ್ವಲ್ to Akshay Shetty. ಬಳಸೋದು ಮತ್ತೆ ಸತ ಬ್ಲಾಕ್ ಅಲ್ಲಿ ಬಿದ್ದಂತ ಚೆಂಡು ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಅಕ್ಷಯ್ ಖಾತೆಗೆ 15-15. ದ ಫೋರ್ತ್ ಓವರ್ ಇನ್ ಪ್ರೋಗ್ರೆಸ್. ಡಾಲ್ಮಿ ಹಾಗೂ ಸ್ವಚ್ಛ ಅರ್ಪಿಸ್ತಾ ಇದೆ ಉಡುಪಿ ಟ್ರೋಫಿ. ಪ್ರಸಾದ್ ರಾಜ್ ಕಾಂಚನರ ಮುಂದಾಳತ್ವದಲ್ಲಿ ಗುರು ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಯಶಸ್ವಿ ಪಂದ್ಯಕಾಟ. 3 ದಿವಸಗಳ ಒಂದು ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಜಾತ್ರೆ, ಕ್ರೀಡಾ ಕಲಾಪ, ಕ್ರಿಕೆಟಿನ ಹಂಗಾಮ ನೇಚಾರು ಅಂಕಣದಲ್ಲಿ ಸಾಕ್ತಾ ಇದೆ. ಮತ್ತೆ ಪ್ರಜ್ವಲ್ ಟು ದಿವೇಶ್. ಬಹಳ ಸುತ್ತಮುತ್ತ ಹೊಡೆತ ಚೆಂಡು ಸೀಮರ್ ಗೌರ ಭಾಗವನ್ನು ಕಾಡ್ತಾ ಇದೆ. ಸಿಕ್ಸ ಷಟ್ಕ 6 ರನ್ಗಳ ಸೇರ್ಪಡೆ ದಿವೇಶ್ ಮಲ್ಪೆ. ಮುಂದಿನ ಪಂದ್ಯ ಶಾರದಾಂಬ ವಾಸ ಜಿಪಿಎಲ್ ಫಾಲ್ಕನ್ ನಡೆದಿದ್ದಾರೆ. ಶಾರದಾಂಬ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಬನ್ನಿ. ಶಾರದಾಂಬ ನಾಯಕರು ಕೊನೆಯ ಕರೆ. ಬಹಳ ಸುತ್ತಮುತ್ತ ಹೊಡೆತ ಕ್ಯಾಚ್ ಆಗೋ ಸಾಧ್ಯತೆ, ತನ್ಮೂಲಕ ಒಂದು ಆಘಾತ, ದಿವೇಶ್ ಔಟ್. ಆ ಕಡೆ ಒಳಭಾಗದಲ್ಲಿ ಪ್ರಮೋದ. ಶಾರದಾಂಬ ಅವರು ಇಮಿಡಿಯೇಟ್ ಆಗಿ ಟಾಸ್ಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಾರದಾಂಬ ಲಾಸ್ಟ್ ಕಾಲ್ ಫಾರ್ ಯು. ಸಮಯ ಮೀರ್ತಾ ಇದೆ, ನಮ್ಮೊಂದಿಗೆ ಸಹಕರಿಸಬೇಕು. ಈಗಾಗಲೇ ಜಿಪಿಎಲ್ ಫಾಲ್ಕನ್ ನಡೆಯಿದ್ದಾರೆ. ಮೊಟ್ಟ ಮೊದಲಿಗೆ ರಾಘು ಮಟ್ಪಾಡಿ ಇವರಿಗೂ ಕೂಡ ನಮ್ಮ ಸಂಸ್ಥೆಯಿಂದ ಧನ್ಯವಾದಗಳು. ಇವರನ್ನು ಅಭಿ ನೇಜಾರು ಇವರನ್ನು ಸನ್ಮಾನಿಸಲಾಗುತ್ತದೆ. ನಾಡಿದ್ದು ಲೆಜೆಂಡ್ಸ್ ಕಪ್ ಅಲ್ಲಿ ಕೂಡ ಆಡ್ತಿದ್ದಾರೆ ಅಭಿಯವರು. ಕೊನೆ ಬಾರಿ ಪ್ರಜ್ವಲ್. ಇದೇ ವೇದಿಕೆಯಲ್ಲಿ ಅಭಿಯವರ ವಿವಾಹ ಕೂಡ ನಡೆಯಲಿದ್ದು ಬಹಳ ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಸ್ಕೋರ್ 21. ನಮ್ಮೊಂದಿಗೆ ಯುವ ಆಟಗಾರ ಸುಜಲ್ ಸಾಲಿಯಾನ್ ಕೂಡ ಇದ್ದಾರೆ. ಕರ್ನಾಟಕ ಕಂಡಂತ ಫ್ರೆಂಡ್ಸ್ ಬೆಂಗಳೂರು ಮೈಟಿ ಜಯ ಕರ್ನಾಟಕದಲ್ಲಿ ಆಡಿದಂತ ಆಟಗಾರ ಸುಜಲ್ ಸಾಲಿಯಾನ್ ಕೂಡ ಇದ್ದಾರೆ.
ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶಾರದಾಂಬ ವಿಶ್ವ ಪುನೀತ್ ಎಸ್ಸಗಾರಿಕೆ ಭಾಗದಲ್ಲೇ ಶಾರ್ಟ್ ಆಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ನಿಪ್ಪೆ ಡೆಲಿವರಿ. ಸ್ವಲ್ಪ ವಿಶಿಷ್ಟ ರೀತಿಯ ಆಕ್ಷನ್ ಇರುವಂತಹ ಎಸ್ತಗಾರ ಕೂಡ ಪುನೀತ್, ಲೆಫ್ಟಿ ಪುನೀತ್. ಬಹಳ ಶುದ್ಧಪತ ಸತ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ ನಾಡೆ ಚಿಮಗೆಯನ್ನ ಈಗಾಗಲೇ ವೇದಿಕೆ ಮೇಲ್ಭಾಗದಲ್ಲಿ ಶಾರದಾ ಒಂದಿಟ್ಟ ಸೆಲೆಕ್ಟೆಡ್ ಡಿಸಿಷನ್. ಸ್ಪಾಟ್ ಡಿಸಿಷನ್ ದಯಮಾಡಿ ಗಮನಿಸಿ. ಎಲ್ಲ ತಂಡಗಳು ಸ್ಪಾಟ್ ಡಿಸಿಷನ್ ಹೇಳಬೇಕು. ಬಹಳ ಶುದ್ಧವಾದ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಅತ್ಯುತ್ತಮ ಒಂದು ಪ್ರಯತ್ನದ ನಡುವೆ ಕೂಡ ಮುಂದಿನ ಪಂದ್ಯ ಶಾರದಾಂಬ ಒಂದಿಟ್ಟ ಸೆಲೆಕ್ಟೆಡ್ ಟು ಫೀಲ್ಡ್ ಫಾಸ್ಟ್. ರನ್ ಬಲ್ದಿರ್ ಐಕಾನ್ ನಿಂತಿದ್ಯಲ್ಲ. ಬೌಂಡ್ರಿ ಸೇವ್. ರನ್ನೇ ತಾಂಡು ಒಂಜಿಚ ಪಿರರಟ್ಟುಂಟುಲ ಬಾಲ್. ಟ್ವೆಂಟಿ 22 ಮತ್ತೆ ಪುನೀತ್. ಬಹಳ ಶುದ್ಧವಾದ ಹೊಡೆತ, ಮಿಡುಗಡೆ ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಉದ್ವರ ಆಘಾತವನ್ನು ಕಂಡುಕೊಳ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಕೊನೆಯ ಬಾರಿಗೆ ಮತ್ತೆ ಪುಣೆ 23 ಕೊನೆಯ ಬಾರಿಗೆ ಪುನೀತ್
ಅಕ್ಷಯ್ಗೆ ಎಸೆತ ಚೆಂಡು ಬಹಳ ಶುದ್ಧವಾದ ಎಸೆತ. ಓಟಗಳು ಬರ್ತಾ ಇಲ್ಲ. ತಡೆದ ಮೊತ್ತ 23 ಸ್ಥಗಿತದಲ್ಲಿ ಕಾಡ್ತಾ ಇದೆ. 24 ಇಸ್ ದಿ ಟಾರ್ಗೆಟ್. ಈ ಒಂದು ಪಂದ್ಯದ ಯಶಸ್ಸಿಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಶರತ್ ಕುಂಬಾಶಿ, ಜೀವನ್ ಬೆಂಗಳೂರು ಹಾಗೂ ರಾಘು ಮಟ್ಪಾಡಿ ವಿಶೇಷ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಡೆಕೋರೇಷನ್ಗೆ ಬಹಳಷ್ಟು ವ್ಯವಸ್ಥಿತ ಡೆಕೋರೇಷನ್ ಮಾಡಿದ ಗ್ಲಿಟ್ಸ್ ಅಂಡ್ ಗ್ಲಾಸ್ ಹರಾಲ್ಡಿಗೂ ಕೂಡ ಕೃತಜ್ಞತೆಗಳು. ಸಾಮಾನ್ಯ ವ್ಯವಸ್ಥೆಯನ್ನ ಮಾಡುವುದರಲ್ಲಿ ನಮ್ಮೊಂದಿಗೆ ಸಾಕಷ್ಟು ಉಮೇಶ್ ಅವರಿಗೂ ಕೂಡ ವಿಶೇಷ ಧನ್ಯವಾದಗಳು. ಅದೇ ರೀತಿಯಲ್ಲಿ ಸೌಂಡ್ಸ್ ಇದರ ಶ್ರುತ ಸುರೇಶ್ ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಆದಷ್ಟು ಶೀಘ್ರ ತ್ರಿಶೂಲ್ ಸೇನೆ ಒಪ್ಪನ ಸಂಕಟ ಒಳವಾಗಿ ತಡೆಯುವ ಸೂಚನೆ ನೀಡ್ತಾ ಇದ್ದಾವೆ. ಇನ್ನು ಕೂಡ 10 ಪಂದ್ಯ ಬಾಕಿ ಇದೆ. ಇವೆಲ್ಲ ಸಂಜೆ 5 ಗಂಟೆ ಒಳಗೆ ಮುಕ್ತಾಯವನ್ನು ಕಾಣಲೇಬೇಕಾಗಿದೆ. ಆರಂಭಿಕ ಆಟಗಾರರಾಗಿ ಒಂದೆಡೆ ಧನುಷ್, ಇನ್ನೊಂದೆಡೆಯಲ್ಲಿ ಸೌಚಾನ್. ಎಸೆಗಾರಿಕೆ ಭಾಗದಲ್ಲಿ ಸಂದೀಪ್. ಶಾರ್ಟ್ ಆಗಿ ಬಿದ್ದ ಚೆಂಡು ಮೊದಲ ಹಂತದಲ್ಲೇ ಒಂದು ಆಘಾತಕಾರಿ ಅನಾವಶ್ಯಕ ರನ್ಔಟ್. ಆ ಕಡೆ ಒಳಬಾಯ್ದು ಹೊಸ ಅಡಿಗೆ ಸೇರ್ಪಡೆ ಮಹೇಶ. ಎರಡು ಕೂಡ ನ್ಯಾಶ್ ಆಟಗಾರರು. ಅಂದ್ರೆ ನ್ಯಾಶ್ ಮಹೇಶ, ಇನ್ನೊಂದೆಡೆ ನ್ಯಾಶ್ ಧನುಷ್.
24ರ ಮೊತ್ತವನ್ನು ಬೆಂಬತ್ತಬೇಕಾಗಿದೆ. ಕಡಿಮೆ ಮೊತ್ತ ಗರಿಷ್ಠ ಒತ್ತಡ ತರ್ತದೆ. ಲೋಸ್ಕರ್ ಮ್ಯಾಚ್ ಹೈ ಪ್ರೆಷರ್ ತರ್ತದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಎದುರಾಳಿಗಳಿಗೆ ಒತ್ತಡ ಹೇರಬೇಕಾದ ತ್ರಿಶೂಲ ಸೇನೆ ಈಗ ತಾನೇ ಒತ್ತಡ ತಂದುಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಎಸೆತ, ಓಟಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಮಹೇಶ್ ಮಾಡ್ತಾ ಇದ್ದಾನೆ. 0 for 1. The first over in progress. 5 smack 24 is the target. ಉಡುಪಿ ಟೋಪಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಉತ್ತಮ ಎಸೆತ, ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಖಾತೆ ಆರಂಭ 1-1. ಮುಂದಿನ ಪಂದ್ಯ ಶ್ರೀ ಶಾರದಾಂಬ was GPL Falcon. ಶಾರದಾಂಬ on the toss, selected to field first. 4 ಓವರ್ಗಳ ಲೀಗ್ ಮಾದರಿಯ ಪಂದ್ಯ ಮತ್ತೆ ಮುಂದುವರಿಕೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಶುದ್ಧ ಮತ್ತು ಹೊಡೆದ ಮಿಡಿಗುಡೆ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. 2 ಓಟ ಪೂರೈಸುವಂತ ಪ್ರಯತ್ನ, ಪೂರೈಕೆಯೂ ಕೂಡ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ 3. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಒಂದೊಂದೇ ಓಟವನ್ನ ಕಲೆ ಹಾಕ್ತಾ ಇದ್ದಾರೆ ತ್ರಿಶೂಲ ಸೇನೆ. ತಡೆದ ಮೊತ್ತ 4. 25 for 20. ಉತ್ತಮ ಎಸೆತ, ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಓವರ್ನ ಬಾಯಿ ಮುಖೇನ ಓವರ್ ಮುಕ್ತಾಯ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಡೆದ ಮೊತ್ತ 5. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಬದಲಾವಣೆ ಬರ್ತಾ ಇದೆ. ಹೊಸ ಎಸೆಗಾರರ ಪರಿಚಯವನ್ನು ಮಾಡ್ತಾ ಇದೆ ಗುರು ಗಣೇಶ. ರಿತು, ಇಪ್ಪತ್ತ 19. 24-19. ಹುದ್ದರಿ ಉಳಿಸಿಕೊಂಡು ಆಟವಾಡಿದ್ರೆ ತ್ರಿಶೂಲ ಸೇನೆಗೆ ಜಯ ಕಟ್ಟಿಟ್ಟ ಬುತ್ತಿ. ಹುದ್ದರಿ ಪಡೆದ ಆಟವನ್ನು ಆಡಿದ್ರೆ ಗುರು ಗಣೇಶ ಸೆಮಿಗೆ ಎಂಟ್ರಿ. ಇದು ದಾಂಡು ಚೆಂಡಿನ ಕಾಳಗ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಇಪ್ಪತ್ತ 18. ಡಾಟಾ ಡೆಲಿವರಿ. ಉತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ರಿತು. 22-18. ಉಡುಪಿ ಟ್ರೋಫಿಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಶುಕ್ರವಾರ ಆರಂಭಗೊಂಡ ಪಂದ್ಯ, ನಿನ್ನೆ ಮುಂದುವರಿಕೆ ಶನಿವಾರ, ಇವತ್ತು ಭಾನುವಾರ ಮುಕ್ತಾಯ. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಾಲ್ ಸುತ್ತಮುತ್ತ ಹೊಡೆಯುತ್ತಾ ಧನುಷ್ ಮುಖ್ಯದ ಬೌಂಡ್ರಿ.
21ಕ್ಕೆ 14 ಓಟದ ಅವಶ್ಯಕತೆ. ಮತ್ತೆ ಪಂದ್ಯದಲ್ಲಿ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಕೆಎಫ್ಕೆ ತ್ರಿಶೂಲ ಸೇನೆ. ಇತರ ಮಧ್ಯೆ ಸ್ಟಂಪ್ ಔಟ್, ಅನವಶ್ಯಕವಾಗಿ ಆಟವನ್ನು ಆಡ್ತಾ ಇದೆ ಧನುಷ್. ಪಂದ್ಯದಲ್ಲಿ ಸ್ಪಷ್ಟ ಮೇಲ್ಗೈ ಸಾಧಿಸ ಕೆಎಫ್ಕೆಗೆ ಈಗ ಮತ್ತೊಂದು ಹುದ್ದೆಯ ಪತನ. ಅಂಕಲ್ ಒಳಭಾಗದಲ್ಲಿ ರಾಜೇಶ್ ಪೂಜಾರಿ. ಒತ್ತುಮರತೆ ಸತ ಲಾಂಗಾನೆ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. 19ಕ್ಕೆ 13, 19-13. ಕೊನೆಯ ಬಾರಿಗೆ ಮತ್ತೆ ರಿತು ಟು ಮಹೇಶ. ಸತ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಗ್ಲಾನ್ಸ್ ಮಾಡ್ತಾ ಇದ್ದಾರೆ. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 2. ಕಾಂಪಿಟೇಷನ್ 1 ನಂಬರ್ 2. ಸ್ಕೋರ್ 12. ಇನ್ನು ಕೂಡ 18ಕ್ಕೆ 12. ಈಗ 12 ಆಗಿದೆ. ಈಗ 18ಕ್ಕೆ 12. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಸುತ್ತಮುತ್ತ ಎಸೆತ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎಸೆಗಾರಿಕೆ ಬಾಯ್ ದಿವೇಶ್ ಮಲ್ಪೆ. No ball. 1+2+ ಫ್ರೀ ಹೀಟ್. ಇಲ್ಲೆಲ್ಲ ಉಚಿತ. ಉಡುಪಿ ಟ್ರೋಫಿಯಲ್ಲಿ ಕ್ರಿಕೆಟ್ ಖಚಿತ. ಬಹಳ ಸುತ್ತಮುತ್ತ ಹೊಡೆತ. ಸ್ಕ್ವೇರ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ರಾಜೇಶ್ ಪೂಜಾರಿ. ಕೇವಲ 2 ಓಟದ ಅವಶ್ಯಕತೆ. ಕ್ವಾರ್ಟರ್ ಫೈನಲ್ ಒನ್ ಸೈಡ್ ಆಗ್ತಾ ಇದೆ. ಏಕಪಕ್ಷೀಯ ಪಂದ್ಯ. ಈ ಪರಿಸರ ಬಲಿಷ್ಠತನ ಗುರು ಗಣೇಶ ನೇಜಾರು
ಸೋಲಿನ ಭೀತಿಯಲ್ಲಿದೆ. ಕೆಎಫ್ಕೆ ತ್ರಿಶೂಲ ಸೇನೆ ಅಲೆಯೂರು ಜಯದ ಹಾದಿಯಲ್ಲಿ. ಉತ್ತಮ ರೀತಿಯ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಅನವಶ್ಯಕ ಮತ್ತೊಂದು ಹೊಡೆತ ದಾಖಲಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಒಂದು ದಿವೇಶ್ ವಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಅಂಕಣ ಒಳಭಾಗದಲ್ಲಿ ಹೊಸ ದಾಂಡಿಗ ನಿತೇಶ್, ಇನ್ನು ಕೂಡ ಹೊಡಬಡಿ ಆಟಗಾರ ಶ್ರವಣ್ ಇದ್ದಾರೆ. ಯಾವ ಹಂತಲ್ಲೂ ಕೂಡ ಎದುರಾಳಿಗಳ ಮೇಲೆ ಎರಗಬಲ್ಲ ಅಂತ ಬಲಿಷ್ಠ ದೃಢ ನಿಲ್ಲಿನ ವ್ಯಕ್ತಿ, ವೇಟೇಜ್ ಮ್ಯಾನ್, ತೂಕದ ಮನುಷ್ಯ. ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಕೂಡ ಕೇವಲ ಒಂದೋಟದ ಅವಶ್ಯಕತೆ. ಸಮಬಲದಲ್ಲಿದೆ, ಕೇವಲ ಒಂದೋಟದ ಅವಶ್ಯಕತೆ. ತ್ರಿಶೂಲ ಸೇನೆ ಸೆಮಿಗೆ ಎಂಟ್ರಿ ಟಿಕೆಟ್ಗೆ ಈಗಾಗಲೇ ಬಲಿಷ್ಠವಾಗಿ ಕಂಡುಕೊಳ್ತಾ ಇದೆ. ಮತ್ತೆ ದಿವೇಶ್ ಎಸಗಾರಿಕೆ ಭಾಗದಲ್ಲಿ, ಮಹೇಶ್ ಸ್ಟ್ರೈಕರ್ ಭಾಗದಲ್ಲಿ. ಮುಂದಿನ ಪಂದ್ಯ ಶಾರದಾಂಬ ಒಂದು ಟಾಸ್ ಆಕ್ಟೆಡ್ ಟು ಫೀಡ್ ಫಾಸ್ಟ್. ಜಿಪಿಎಲ್ ಫಾಲ್ಕಾನ್ ಓಪನರ್ಸ್ ರೆಡಿ ಇರಬೇಕು. ಮತ್ತೆ ಮಲ್ಪೆ ದಿವೇಶ್ ಶಾರ್ಟ್ ಆಗಿ ಬಿದ್ದ ಚೆಂಡು ಪಾಯಿಂಟ್ ಬಾಗಿ ತಳ್ಳಿದ್ರು. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಕೆಎಫ್ಕೆ ತ್ರಿಶೂಲ ಸೇನೆ ಮೊದಲ ತಂಡ ಸೆಮಿ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಈ ಮುಕ್ತಾಗಡ ಪಂದ್ಯ ಶ್ರೇಷ್ಠಪಡಿಸಿ ಧನುಷ್ ಫ್ರಮ್ ಕೆಎಫ್ಕೆ ಅಭಿನಂದನೆಗಳು. ಅಲೆಯೂರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ ಗುರು ಗಣೇಶನೇ ಜಾರಿಗೆ. ಮುಂದಿನ ಪಂದ್ಯ ಶಾರದಾ ಮಹೋತ್ಸವ ಜಿಪಿಎಲ್ ಫಾಲ್ಕನ್. ಈ ಹಂತದಲ್ಲಿ ಮತ್ತೆ ವೀಕ್ಷಕರನ್ನು ಕೂಡ ಬದಲಾವಣೆ ಮುಂದೆ ವೀಕ್ಷಣೆಗಾಗಿ ರಘು ಮಠಪಾದೆ.